ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಹಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರೇ ನೋಟಿಸನ್ನು ಕೊಟ್ಟಿದ್ದಾರೆ. ನೀವೇನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದೀರೋ, ಏನು ಹೇಳಿಕೆ ಕೊಟ್ಟಿದ್ದೀರೋ, ದೂರುಗಳಲ್ಲಿ ಏನು ಹೇಳ್ತಾ ಇದ್ದೀರೋ, ನಿಮಗೆ ಆಗಿರತಕ್ಕಂಥ ಅವಮಾನ, ಬೇಸರ, ನಿಂದನೆ, ಅವಾಚ್ಯ ಶಬ್ದಗಳಿಂದ ಆಗಿರತಕ್ಕಂಥ ಕಿರುಕುಳ ಇವೆಲ್ಲವನ್ನು ನೀವು ದೂರಲ್ಲಿ ಹೇಳ್ತಾ ಇದ್ದೀರಿ. ಇದನ್ನೇನು ಮಾಡಿ ನೀವು ಅಂತ ಹೇಳಿದ್ರೆ ಸೆಕ್ಷನ್ 164 ಪ್ರಕಾರವಾಗಿ ಇದನ್ನು ನ್ಯಾಯಾಧೀಶರ ಮುಂದೆ ಬಂದು ಹೇಳಿಬಿಡಿ. ನೀವು BNSS ಪ್ರಕಾರ ಇದು 183 ಬರುತ್ತೆ, ಹಳೆಯದ್ರ ಪ್ರಕಾರ 164 ಅಂತ. ನ್ಯಾಯಾಧೀಶರ ಮುಂದೆ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಸೆಕ್ಷನ್ 164 ಪ್ರಕಾರ ಕೊಡಲಾಗ್ತಾ ಇತ್ತು. ಪೊಲೀಸರ ಮುಂದೆ ಕೊಡೋ ಸ್ಟೇಟ್ಮೆಂಟ್ಗಳು 162 ಆಗಿತ್ತು. ಸೊ ಇದೀಗೇನಾಗಿದೆ, 164 ಹೇಳಿಕೆ ಅದನ್ನು ಬಂದು ನೀವು ಕೊಟ್ಟುಬಿಡಿ ಅಂತ ಹೇಳಿ ನೋಟಿಸ್ ಹೋಗಿದೆ. ಶುಕ್ರವಾರವೇ ತಾವು ಕೋರ್ಟ್ಗೆ ಬಂದು ಹಾಜರಾಗಿ ಹೇಳಿಕೆಯನ್ನು ಕೊಡಬಾರದೇಕೆ, ತಮಗೆ ಯಾರ್ಯಾರಿಂದ ಇಂಥ ಸಮಸ್ಯೆ ಆಯಿತು, ಯಾರೇನೇನು ಕಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾಯಿದ್ರು, ನಿಮ್ಮ ತೇಜೋವಧೆ ಯಾವ ಥರ ಮಾಡ್ತಾಯಿದ್ರು, ಕಿರುಕುಳ ಹೇಗೆ ಕೊಡ್ತಾಯಿದ್ರು, ಅವಾಚ್ಯ ಶಬ್ದಗಳ ನಿಂದನೆ ಯಾವ ಥರ ಆಗ್ತಾಯಿತ್ತು, ಬಂದದ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆ ದಾಖಲಿಸಬಿಡಿ ಅಂತ ಹೇಳಿ. ಸ್ಟೇಷನ್ಗಳಲ್ಲಿ ಕೊಟ್ಟಾಗ ನಾಳೆ ತಿರುಚಿಬಿಟ್ರು, ಬಲವಂತ ಕೊಟ್ಟರು, ಅಥವಾ ಅವ್ರು ಯಾವುದೋ ಇದರಲ್ಲಿ ಕೊಟ್ಟುಬಿಟ್ರು ಅಂತ ಏನು ಬೇಕಾದ್ರೆ ತಿರುಚಬಹುದೇನೋ ನಾಳೆ ದಿನ. ಮ್ಯಾಜಿಸ್ಟ್ರೇಟ್ ಮುಂದೆ, ಜಡ್ಜ್ಗಳ ಮುಂದೆ ಕೊಟ್ಟರೆ ಆ ಥರ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಶುಕ್ರವಾರ ವಿಜಯಲಕ್ಷ್ಮಿ ಅವರು ಬಂದು ಹೇಳಿಕೆ ಕೊಡುವಂಥ ಸಾಧ್ಯತೆ ಇದೆ. ಅಶ್ಲೀಲ ಕಮೆಂಟ್ ಪ್ರಕರಣದ ತನಿಖೆ ಒಂದು ಕಡೆ ತೀವ್ರಗೊಳಿಸಲಾಗಿದೆ. ಹಿಂದೆ ರಮ್ಯಾ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದರು, ಆಮೇಲೆ ವಿಜಯಲಕ್ಷ್ಮಿ ಅವರು ಕೂಡ ಬಂದು ಕೊಟ್ಟಿದ್ದಾರೆ. ರಮ್ಯಾ ಅವ್ರ ಪ್ರಕರಣಕ್ಕೆ ಬಂದಾಗ ಇಮಿಡಿಯೇಟಾಗಿ ಆ್ಯಕ್ಷನ್ ಆಯಿತು, ಒಂದಷ್ಟು ಜನ ಅರೆಸ್ಟ್ ಮಾಡಿದರು. ಆದರೆ ವಿಜಯಲಕ್ಷ್ಮಿ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಒಂದಷ್ಟು ಅರೆಸ್ಟ್ ಆಗಲಿಲ್ಲ. ಅವರ ಅನಂತರದಲ್ಲಿ ಬೇಸರ ವ್ಯಕ್ತಪಡಿಸಿದ್ರು, ಕಮಿಷನರ್ ಬಳಿ ಹೋಗಿದ್ದರು, ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಬರ್ಕೊಳ್ಳೋಕ್ಕೆ ಶುರು ಮಾಡಿದರು. ನಾವು ಕೇಳಿದ್ರೆ ಅದು ನ್ಯಾಯ ಅಲ್ವಾ, ನಮಗಾದರೆ ಕಿರುಕುಳ ಅಲ್ವಾ, ನಮಗಾದ್ರೆ ಅವಮಾನ ಅಲ್ವಾ, ಯಾರು ನಮ್ಮ ಬಗ್ಗೆ ಹೇಗೆ ಬೇಕಾದರೂ ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡಬಹುದಾ, ಒಂದು ಗೌರವ ಇಟ್ಕೊಂಡೇ ಕೇಳ್ತಾ ಇದ್ದೀನಿ ಅಂತೆಲ್ಲ ಕೇಳಿದರು. ಇದಾದ ಮೇಲೆ ಈ ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತು. ಅಲ್ಲಿಗೆ ಕೆಟ್ಟ ಕೊಳಕ ಕಮೆಂಟ್ ಹಾಕಿದ್ರಲ್ಲ, ಅವರ ಕರ್ಮ ಅಲ್ಲಿಗೆ ಬಂದು ನಿಂತ್ಕೊಳ್ತು. ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಯಾರಿಗೆ ಯಾವ ಭಾಷೆಯಲ್ಲಿ ಬೇಕಾದರೂ. ಇದು ದೊಡ್ಡ ವ್ಯಾಧಿ, ಇದು ಬಿಡಿ. ಇದಕ್ಕಿಂತ ಇನ್ನೊಂದು ಮನೋವ್ಯಾಧಿ ಇನ್ನೊಂದಿಲ್ಲ. ನಾವು ಕೆಲವು ಈ ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಸರಿ ಇಲ್ಲ, ಅವ್ರಿಗೆ ಮಾನಸಿಕ ಸಮಸ್ಯೆ ಅಂತೀವಲ್ವ. ನಿಜವಾದ ಮಾನಸಿಕ ಸಮಸ್ಯೆ ಯಾರಿಗಿರುತ್ತೆ ಅಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ್ದು ಬಂದು ಕೆಟ್ಟ ಕೊಳಕ ಕಮೆಂಟ್ ಹಾಕ್ತಾರಲ್ಲ, ಇವರು ನಮ್ಮ ನಡುವಿನ ನಿಜವಾದ ವಿಕೃತ ಕ್ರಿಮಿಗಳಿವರು. ರಮ್ಯಾಗೆ ಮಾಡಿದ್ರು ಇದೇನೆ, ವಿಜಯಲಕ್ಷ್ಮಿ ಅವ್ರಿಗೆ ಹೇಳಿದ್ರು ಇದೇನೆ, ದರ್ಶನ್ಗೆ ಹೇಳಿದ್ರು ಇದೇನೆ, ಸುದೀಪ್ಗೆ ಹೇಳಿದ್ರು ಇದೇನೆ. ಯಾವುದೇ ವ್ಯಕ್ತಿಗಾಗಲಿ ರೀ, ನೀವು ಕಮೆಂಟ್ ಮಾಡೋಕ್ಕೆ ಏನಿದೆ, ಕಮೆಂಟ್ ಸೆಕ್ಷನ್ ಇದೆ ಸರಿ. ಕಮೆಂಟ್ ಸೆಕ್ಷನ್ ಎಲ್ಲಾದರೂ ವಲ್ಗರ್ ಲ್ಯಾಂಗ್ವೇಜ್ ಅಲೌಡ್ ಅಂತ ಇದೆಯಾ? ಓನ್ಲಿ ವಲ್ಗರ್ ಲ್ಯಾಂಗ್ವೇಜ್ ಯು ಹ್ಯಾವ್ ಟು ಯೂಸ್ ಅಂತ ಇದೆಯಾ? ಇಲ್ವಲ್ಲ. ಒಳ್ಳೆ ಭಾಷೆಯಲ್ಲಿ ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಒಳ್ಳೆ ಭಾಷೆಯಲ್ಲಿರಲಿ, ಟೀಕೆನೂ ಒಳ್ಳೆ ಭಾಷೆಯಲ್ಲಿರಲಿ. ಈ ವಿಚಾರ ನಮಗೆ ಸರಿ ಅನ್ನಿಸ್ಲಿಲ್ಲ, ಕಾರಣ ತಿಳ್ಕೊಳ್ಬಹುದಾ ನಿಮ್ಮಿಂದ ಕೇಳಿ. ಅದು ಬಿಟ್ಬಿಟ್ಟು ಅವ್ರು ಯಾವ ವ್ಯಕ್ತಿಯಲ್ಲಿ ಇರ್ತಾನೋ ಅವ್ರ ಪೂರ್ವಜರಿಗೆ, ಅವ್ರ ತಾಯಿ, ಸಹೋದರಿಯರು, ಅಕ್ಕ, ಅಮ್ಮ ಎಲ್ಲರ ಬಗ್ಗೆ ಹೇಳಿದ್ರೇ ಸಮಾಧಾನ. ಏನು ಸಾಧನೆ ಏನು? ಫಸ್ಟ್ ಆಫ್ ಆಲ್ ಐಡೆಂಟಿಟಿನೇ ಇರಲ್ಲ ಅಲ್ಲಿ. ಈ ಶೂರರು ಇರ್ತಾರಲ್ಲ, ಈ ಕಮೆಂಟ್ ಶೂರರು, ಅವ್ರಿಗೊಂದು ಗುರುತೇ ಇರಲ್ಲ ಅಲ್ಲಿ, ಅವ್ರು ಯಾರು ಅಂತಲೇ ಇರಲ್ಲ ಅಲ್ಲಿ. ಯಾವುದೋ ಹೆಸರು ಐಡಿ ಕ್ರಿಯೇಟ್ ಮಾಡಿ ಈ ಥರ ಮಾತಾಡ್ಬಿಡೋದು, ಒಂದು ಆನಂದ ಪಡೋದು, ಅದರಿಂದ ಅಲ್ಲೇ ಒಂದು ವಾದ ಶುರು ಮಾಡ್ಕೊಳ್ಳೋದು, ಆ ಕಡೆಯವರು ಈ ಕಡೆ ಕಿತ್ತಾಡೋದು. ಬಂದಿದ್ದೇನು ಅಂದರೆ ಈ ಥರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಈ ಥರ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡೋವಂಥದ್ದು ಲಾಭ. ಇದೇ ದೊಡ್ಡ ಲಾಭ ಇವ್ರ ಜೀವನದಲ್ಲಿ ಗಳಿಸಿದ್ದು. ಎಷ್ಟು ಜನನಾದರೂ ಬೇಲ್ ಸಿಕ್ಕಿಲ್ಲ ಇವರಿಗೆ, ಎಲ್ಲ ಒಳಗಡೆ ಇದ್ದಾರೆ. ಯಾವಾಗ ಬೇಲ್ ಸಿಗುತ್ತೆ ಗೊತ್ತಿಲ್ಲ. 8 ಆರೋಪಿಗಳನ್ನು CCB ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿದರು. ಇದೀಗ ಅವ್ರ ಮೊಬೈಲ್ಗಳು FSLಗೆ ರವಾನೆ ಆಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗಿದೆ ಪೊಲೀಸರು. ಶೀಘ್ರದಲ್ಲಿಯೇ ಮೊಬೈಲ್ನ FSL ರಿಪೋರ್ಟ್ ಕೂಡ ಕೈ ಸೇರ್ತಾ ಇದೆ. ಈ ವಾರಾಂತ್ಯದ ಒಳಗೆ ಚಾರ್ಜ್ ಶೀಟ್ ಕೂಡ ಹಾಕಬೇಕು ಅಂತೇಳಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು.